ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಯಶಸ್ವಿನಿ ಚಾನಲ್. ನಾನಿವತ್ತು ಈ ಸ್ಟ್ಯಾಂಡನ್ನು ಬಳಸಿ ಹೇಗೆ ಅಮ್ಮನವ್ರಿಗೆ ಸೀರೆ ಉಡಿಸೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಬ್ಲೌಸ್ ಪೀಸನ್ನು ತಗೊಂಡು ಫಸ್ಟ್ ಈ ಕೈಗಳಿಗೆ ನಾನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕೈಯನ್ನು ಸಹ ಈ ಥರ ಫೋಲ್ಡ್ ಮಾಡಿ ಒಳಗಡೆ ರ್ಯಾಪ್ ಮಾಡಿ ಅದಕ್ಕೆ ಗುಂಡು ಪಿನ್ ಅಥವಾ ಪಟ್ಟೆ ಪಿನ್ನನ್ನು ಯೂಸ್ ಮಾಡಿ ನಾವು ಅದನ್ನು ಕರೆಕ್ಟಾಗಿ ಟೈಟಾಗಿ ಎಳೆದು ಕಟ್ಕೊತಾ ಇದ್ದೀವಿ. ಈಗ ಆ ಚೆಂಬಗೆ ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ನಾವು ತೆಗ್ದಿರೋಂತಹ ಬಟ್ಟೆನ ಹಿಂದೆಗಡೆ ಹಾಕಿ ಟೈಟಾಗಿ ಹಿಂದೆಗಡೆ ಎಳೆದು ಒಂದು ಪಿನ್ನನ್ನು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಈ ಥರ ಮೇಲುಗಡೆ ಹಾಕಿ ನೀಟಾಗಿ ಪಿನ್ ಮಾಡ್ಕೊಳ್ಳಿ. ಅಪ್ಪರ್ ಪಾರ್ಟ್ ಚೆನ್ನಾಗಿದೆ ಅಂದ್ರೇ ಸ್ಯಾರಿ ಡ್ರಾಪಿಂಗ್ ಚೆನ್ನಾಗಿ ಬರೋದು. ಅಪ್ಪರ್ ಪಾರ್ಟ್ ಶೇಪ್ಗೋಸ್ಕರ ನಾನಿಲ್ಲಿ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಬಟ್ಟೆನೂ ಸಹ ಯೂಸ್ ಮಾಡ್ಬೋದು. ಪೇಪರ್ಸ್ ಎಲ್ಲ ಸೇರಿಸಿದ ನಂತರ ಅದನ್ನು ನೀಟಾಗಿ ಇನ್ನು ಉಳಿದಿರುತ್ತಲ್ಲ ಕ್ಲಾತು ಅದನ್ನೆಲ್ಲ ತೆಗೆದು ಹಿಂದೆಗಡೆಗೆ ನೀಟಾಗಿ ಎಳೆದು ಒಂದು ಪಿನ್ನನ್ನು ಹಾಕ್ಕೋಬೇಕು. ಈ ಥರ ಒಂದು ದಾರನ ತಗೊಂಡು ಕಟ್ಕೊತಾ ಇದ್ದೀನಿ. ನಂತರ ಮೇಲೆಗಡೆಗೂ ಸಹ ನಾವಿವಾಗ ನೀಟಾಗಿ ಎಳೆದು ಒಂದು ಪಿನ್ನನ್ನು ಹಾಕ್ಕೊತಾ ಇದ್ದೀನಿ. ಈಗ ಫ್ಲಿಟ್ಸನ್ನು ಇಟ್ಕೊಳ್ಳೋಣ. ನಾನು ಎರಡೂ ಕಡೆ ಒಂದೇ ಸಮ ಇಟ್ಕೊಳ್ತಾ ಇದ್ದೀನಿ. ಈ ಥರ ಒಂದೊಂದಾಗಿ ಫ್ಲಿಟ್ಸನ್ನು ಇಟ್ಕೊಳ್ತಾ ಹೋಗಿ. ಈ ಥರ ಮಾಡೋದ್ರಿಂದ ನೀವು ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾದ ಅವಶ್ಯಕತೆ ಇರಲ್ಲ. ಫಾಸ್ಟಾಗಿ ಸ್ಯಾರಿ ಡ್ರಾಪಿಂಗ್ ಆಗೋಗುತ್ತೆ. ಈಗ ಈ ಥರ ಒಂದೊಂದಾಗಿ ಫ್ಲಿಟ್ಸ್ ಬಾರ್ಡರ್ನ ಒಂದೇ ಸಮ ಹಿಡ್ಕೊಂಡು ಒಂದು ಪಿನ್ ಅಥವಾ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ಳಿ. ಬಿಗಿನರ್ಸ್ ಆದರೆ ಕ್ಲಿಪ್ಪು ಬೇಡ, ಪಿನ್ನನ್ನು ಹಾಕ್ಕೊಳ್ಳಿ. ಇಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದಾದರೆ ಕ್ಲಿಪ್ಪನ್ನು ಹಾಕ್ಕೊಳ್ಳಿ. ಒಂದೇ ಸರಿ ಇಟ್ಕೊಂಡು ಈ ಥರ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ಳಿ. ಈಗ ಇನ್ನೊಂದು ಕಡೆಗೂ ಸಹ ಅದೇ ಥರ ಬಾರ್ಡರ್ನ ಮಾತ್ರ ನೀಟಾಗಿ ಅರೇಂಜ್ ಮಾಡಿ ಇನ್ನೊಂದು ಕಡೆಗೂ ಅದೇ ಥರ ಕ್ಲಿಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈಗ ಎರಡೂ ಕಡೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಎರಡು ಲೇಯರ್ ಕಟ್ತಾ ಇರೋದಕ್ಕೋಸ್ಕರ ಒಂದು ಮೇಲೆ ಒಂದು ಕೆಳಗಡೆ ಇಟ್ಕೊಂಡಿದ್ದೀನಿ. ಈಗ ಅದೇ ಥರ ಸೆರಗನ್ನು ಸಹ ಹಿಡ್ಕೊಂಡು ಒಂದೊಂದಾಗಿ ಈ ಥರ ಫ್ಲಿಟ್ಸ್ ಇಟ್ಕೊಂಡು ಒಂದು ಪಿನ್ನನ್ನು ಹಾಕಿಟ್ಕೊಳ್ಳಿ. ಅಂದರೆ 1 ಮೀಟ್ರಷ್ಟು ಇಟ್ಕೊಂಡ್ರೆ ಸಾಕು. ಸ್ಯಾರಿನ ತಗೊಂಡು ಕೆಳಗಡೆ ಒಂದು ಪಾರ್ಟು ಮೇಲುಗಡೆ ಒಂದು ಪಾರ್ಟು ಅಂದರೆ ಫುಲ್ಲು ಕೆಳಗಡೆಗೊಂದು ಇನ್ನು ಸ್ವಲ್ಪ ಮೇಲುಗಡೆ ಆ ಬಾರ್ಡರ್ಗೆ ಮುಕ್ಕಾಲು ಭಾಗ ಮೇಲೆ ಬರೋ ಥರ ಇನ್ನೊಂದು ಸ್ಟೆಪ್ಪನ್ನು ಈ ಥರ ಪಿನ್ ಹಾಕ್ಕೊತಾ ಇದ್ದೀನಿ. ಈಗ ಸೆರಗನ್ನು ಸಹ ಮೇಲುಗಡೆ ಹಾಕ್ಕೊಳ್ಳೋಣ. ಈಗ ಕಾಲುಗಳನ್ನು ಹಾಕ್ಕೊಂಡು ಕಾಲುಗಳಿಗೆ ಒಂದು ಬಾರ್ಡರನ್ನು ಈ ಥರ ರ್ಯಾಪ್ ಮಾಡಿ ಗುಂಡು ಪಿನ್ನು ಅಥವಾ ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀವಿ. ಅದೇ ಥರ ಇನ್ನೊಂದು ಕಾಲಿಗೂ ಸಹ ಈ ಥರ ಗುಂಡು ಪಿನ್ನನ್ನು ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ಸೆಂಟರ್ ಕಾಲ ಮೇಲೆ ಕಾಲು ಬರೋದಕ್ಕೋಸ್ಕರ ಅದನ್ನು ಎದ್ದೇಳ್ದಿರ ಇರಲಿ ಅಂಥೇಳಿ ಅಲ್ಲೊಂದು ಪಿನ್ನ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಅದೇ ಥರ ಸೆರಗನ್ನು ಸಹ ನೀಟಾಗಿ ಅರೇಂಜ್ ಮಾಡಿಕೊಂಡು ಅಲ್ಲೊಂದು ದಾರಾನ ಕಟ್ಕೊಳ್ತಾ ಇದ್ದೀನಿ. ಈಗ ಆ ಮೇಲ್ಗಡೆ ಸೆರಗಿನ ಪಾರ್ಟನ್ನು ಇನ್ನು ಉಳಿದಿದ್ದನ್ನೆಲ್ಲ ಇನ್ನೊಂದು ಕಾಲ ಮೇಲೆ ಕೆಳಗಡೆ ಹಾಕಿ ಫ್ಲಿಟ್ಸನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಕೆಳಗಡೆ ಆ ಕಾಲು ಎದ್ದೇಳ್ದಿದ್ದಂಗೆ ಒಂದು ಗುಂಡು ಪಿನ್ನನ್ನು ಸಿಕ್ಕಿಸ್ಕೊತಾ ಇದ್ದೀವಿ. ಈಗ ಆಭರಣದ ಅಲಂಕಾರವನ್ನು ಸಹ ಮಾಡ್ಕೊಳ್ಳೋಣ. ಈಗ ಒಂದೊಂದಾಗಿ ಆಭರಣನ ಹಾಕ್ಕೊಳ್ತಾ ಅಮ್ಮನವ್ರನ್ನ ಅಲಂಕರಿಸೋಣ. ಕಡೆಗೆ ಹೂವು ಮತ್ತು ಕಿರೀಟವನ್ನು ಸಹ ಇಡ್ತಾ ಇದ್ದೀನಿ. ಈಗ ಅಮ್ಮನವ್ರು ಹೇಗಿದ್ದಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.